ಕಳೆದ 3 ತಿಂಗಳ ಹಿಂದೆ ನಂದಿಕೂರು ಗ್ರಾಮದ ಮಲ್ಲಯ್ಯ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಆತನಿಗೆ ಹೊಡಿ ಬಡಿ ಮಾಡಿ ಮತ್ತು ಕೊಲೆ ಬೆದರಿಕೆ ಹಾಕಿ ಬ್ಯಾಂಕಿನಿಂದ 20 ಲಕ್ಷ ರೂಪಾಯಿಯನ್ನು ಲೂಟಿ ಮಾಡಿರುವುದು ತಮ್ಮ ಗಮನಕ್ಕೆ ಬಂದಿದೆ. 3 ತಿಂಗಳಾದರೂ ಕೂಡ ಈ ಪ್ರಕರಣವನ್ನು ಕಲಬುರಗಿಯ ಪೊಲೀಸ್ ಇಲಾಖೆ ಭೇದಿಸಕ್ಕಾಗಿಲ್ಲ. ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಯಾಕೆ ಅಂತ ಕೇಳಿದರೆ, ಲೂಟಿ ಮಾಡಿದವರೆಲ್ಲರೂ ಕೂಡ ದಕ್ಷಿಣ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಬೆಂಬಲಿಗರು ಅನ್ನುವ ಕಾರಣಕ್ಕಾಗಿ ಅವರ ಮೇಲೆ ಯಾವುದೇ ಎನ್ಕ್ವೈರಿಯನ್ನು ಮಾಡದೇನೆ ಅವರಿಗೆ ತಟಸ್ಥವಾಗಿ ಬಿಟ್ಟಿದ್ದಾರೆ. ಇಲ್ಲಿ ತಮ್ಮ This video is sponsored by Max Multi-Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. कल्याण कर्नाटका का पहला मैट्रिमोनियल ऐप, यहाँ मिलेगा आपका परफेक्ट मैच. क्या आप अपने जीवन साथी की तलाश में हैं? Call now 08047363399. Download the Janta Matrimony app. ಮತದಾರರಿಗೆ ರಕ್ಷಣೆ ಕೊಟ್ಟು ಅಮಾಯಕ ಬಡ ಕುಟುಂಬಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇಲ್ಲಿಯ ಕಾಂಗ್ರೆಸ್ ನೇತಾರರು. ಇದನ್ನು ಖಂಡಿಸಿ ನಾವು ಬರುವ 19ನೇ ತಾರೀಕು ಧರಣಿ ಸತ್ಯಾಗ್ರಹವನ್ನು ಇಲ್ಲಿಯ ಪೊಲೀಸ್ ಆಯುಕ್ತರ ಕಚೇರಿ ಎದುರುಗಡೆ ಇಟ್ಕೊಳ್ತಾ ಇದ್ದೀವಿ. ಅವರು ಆಗಲೇ ಹೇಳಿದ್ದಾರೆ, ಕುಟುಂಬಸ್ಥರು, ನೀವು ನಮಗೆ ನ್ಯಾಯ ಕೊಡದೆ ಹೋದರೆ ಆ ಕಮಿಷನರ್ ಕಚೇರಿ ಎದುರುಗಡೆ ನಾವು ವಿಷ ತಗೊಂಡು ಆತ್ಮಾಹುತಿ ಮಾಡ್ಕೊಳ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಅವಾಗೇನಾದರೂ ಅನಾಹುತ ಆದರೆ ಅದಕ್ಕೆ ಇಲ್ಲಿಯ ಪೊಲೀಸ್ ಕಮಿಷನರ್ ಅವರೇ ನೇರ ಹೊಣೆಯನ್ನು ಹೊರಬೇಕಾಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡಿಸ್ತಾ ಇದ್ದೀನಿ. ನೋಡಿ, ಇಲ್ಲಿವರೆಗೂ ಪ್ರೆಸ್ ಯಾರಿಗಾದರೂ ಮಾಹಿತಿ ಕೊಟ್ಟರ ಕಮಿಷನರ್ ಅವರು? ಒಬ್ರಿಗೂ ಕೂಡ ಒಂದೇ ಒಂದು ಮಾಹಿತಿಯನ್ನು ಈ ಪ್ರಕರಣದ ಬಗ್ಗೆ ತಮ್ಮ ಗಮನಕ್ಕೆ ತಂದಿಲ್ಲ. ಯಾಕೆ ಅಂತ ಕೇಳಿದರೆ, ಇದಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇಷ್ಟೇ ಅಲ್ಲ, ಈ ಕಮಿಷನರ್ ಅವರಿಗೆ ಬೇಕಾಗಿದ್ದರೆ ಚೆಕ್ ಲೂಟಿ ಮಾಡಿದರು ಕಾರ್ಪೊರೇಷನ್ ಆಫೀಸ್ನಲ್ಲಿ. ಆ ಚೆಕ್ ಲೂಟಿ ಮಾಡಿದ್ದನ್ನು 37 ಲಕ್ಷ ರೂಪಾಯಿ ಸಮೇತ ಇಟ್ಕೊಂಡು ಡಿಸ್ಪ್ಲೇ ಮಾಡಿ ಪ್ರೆಸ್ ಮೀಟ್ ಕರೆದ್ರು. ಆದರೆ ಇಲ್ಲಿ ಬಡ ಕುಟುಂಬದ 20 ಲಕ್ಷ ಲೂಟಿ ಆದರೂ ಒಂದೇ ಒಂದು ಪ್ರೆಸ್ ಮೀಟನ್ನು ಇಲ್ಲಿಯ ಪೊಲೀಸ್ ಕಮಿಷನರ್ ಮಾಡ್ತಾ ಇಲ್ಲ ಅಂದರೆ ಇವ್ರ ಮೇಲೆ ಏನೋ ಒಂದು ಒತ್ತಡ ಇದೆ. ಈ ಒತ್ತಡದಲ್ಲಿ ದರೋಡೆಕೋರರನ್ನು ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಮಾಡ್ತಾ ಇದೆ.